ನಾನು ಸಮರ್ಥ ಪರವಾಗಿ ಆಗ್ತಾ ಇಲ್ಲ. ನಾನು ದಾವಣಗೆರೆಯ ನಿಷ್ಠಾ ಕಾರ್ಯಕರ್ತ ಸಾದಿಕ್ ಪಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಪಾರ್ಟಿಯಿಂದ ಸಲ್ಲಿಸಿದ್ದೇನೆ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಟ್ ಆಗ್ತೀವಿ. 100% ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ ನಲ್ಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಸರ್, 1 ಸೆಟ್ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾರೆ. ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ. ಯಾರಾದ್ರೂ ಕೊಡ್ಬೋದು. ತಾವು ಮಾಧ್ಯಮರು ಕೊಡ್ಬೋದು, ನಾವೇ ಅವರೇ ಅಂತಲ್ಲ. ಸರ್, ಇದು 4ನೇ ಸತಿ ನಾನು ಅರ್ಜಿ ಹಾಕ್ತಾ ಇರೋದು. 3ನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. 2ನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಂ ಇದೆ. ನಾನು ಆಗ್ಲಿಂದಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಸಂಜೆವರೆಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಂ ಕಾಂಗ್ರೆಸ್ ಇಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೆ 100 ನಿಮ್ಮನ್ನ ಭರವಸೆ ಕೊಡ್ತೇನೆ. ಅದು ನಮ್ಮ ಹೈಕಮಾಂಡ್ ಸ್ಟೇಟ್ ಗೌರ್ಮೆಂಟ್ನವರು ನಮ್ಮ ಬಗ್ಗೆ ಬಂದು ಏನು ಮಾತುಕತೆ ಮಾಡ್ತಾರೆ, ಆವಾಗ ನಾವು ತೀರ್ಮಾನ ತಗೊಂತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.